ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯರವರು ಬರೆದಿರುವಂತಹ ಮೈ ಮೇಲೆ ಬರುವ ದೇವರು ಈ ಪಾಠವನ್ನು SEP ಸೆಕೆಂಡ್ ಸೆಮ್ BCom ಕನ್ನಡ ಪಠ್ಯಪುಸ್ತಕದಲ್ಲಿ ಇಡಲಾಗಿದೆ. ಈ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಮೈ ಮೇಲೆ ಬರುವ ದೇವರು ಪಾಠದಲ್ಲಿ ಸಮಾಜದಲ್ಲಿ ನಡೆಯುವಂತಹ ಅಂಧಭಕ್ತಿ, ಮೂಢನಂಬಿಕೆ, ಜಾತಿ ಮೇಲಿರುವಂತಹ ಅಸಮಾನತೆ ಮತ್ತು ಧಾರ್ಮಿಕ ಆಚರಣೆಗಳ ಅಸಂಗತತೆಗಳನ್ನು ವ್ಯಂಗ್ಯಭರಿತವಾಗಿ ಪ್ರಶ್ನಿಸುವ ಮೂಲಕ ಒಂದು ಲೇಖನವನ್ನು ಬರೆದಿದ್ದಾರೆ. ನೋಡೋಣ ಅದನ್ನು. ಇಲ್ಲಿ ಲೇಖಕರು ದೇವರ ಮೈ ಮೇಲೆ ಬರ್ತಾನೆ ಅನ್ನೋ ನಂಬಿಕೆಯನ್ನು ನೇರವಾಗಿ ತಿರಸ್ಕರಿಸುವ ಬದಲು ಆ ನಂಬಿಕೆಯ ಸುತ್ತ ನಿರ್ಮಾಣವಾದಂತಹ ಸಾಮಾಜಿಕ ವಾತಾವರಣವನ್ನು ಹಾಸ್ಯಮಯವಾಗಿ ತುಂಬ ಸೂಕ್ಷ್ಮವಾಗಿ ಚಿತ್ರಿಸ್ತಾರೆ. ದೇವರು ಮೈ ಮೇಲೆ ಬಂದವರು ಹೇಗೆ ವರ್ತಿಸ್ತಾರೆ, ಭಕ್ತರು ಹೇಗೆ ಪ್ರತಿಕ್ರಿಯಿಸ್ತಾರೆ ಮತ್ತು ಆ ಸಂದರ್ಭದಲ್ಲಿ ಸಮಾಜದ ವರ್ಗಭೇದ ಹೇಗೆ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನು ಲೇಖಕರು ಅತ್ಯಂತ ಚುರುಕಾಗಿ ತೋರಿಸಿದ್ದಾರೆ. ಲೇಖಕರು ಆರಂಭದಲ್ಲೇ ವಿಭಿನ್ನ ದೇವರ ರೂಪಗಳನ್ನು ವ್ಯಂಗ್ಯವಾಗಿ ಹೇಳ್ತಾರೆ. ಕೆಲ ದೇವರುಗಳು ಕುಳಿತಿರ್ತಾರೆ, ಕೆಲ ದೇವರು ಮಲಗಿರ್ತವೆ, ಕೆಲವಂತೂ ದೇವಸ್ಥಾನದೊಳಗೆ ಮಾತ್ರ ಸೀಮಿತವಾಗಿರ್ತವೆ, ಇನ್ನೂ ಕೆಲವು ದೇವರುಗಳು ಬೀದಿಗಳಲ್ಲಿ ಸುತ್ತುತ್ತಿರ್ತವೆ. ಆದರೆ ಅವುಗಳೆಲ್ಲದಕ್ಕೂ ಒಂದು ಸಾಮಾನ್ಯ ಗುಣ ಇದೆ, ಮೌನ. ಆ ದೇವರುಗಳು ಮಾತಾಡೋದಿಲ್ಲ, ಪ್ರಶ್ನೆಗಳಿಗೆ ಉತ್ತರಿಸೋದೂ ಇಲ್ಲ, ಕದ್ದ ಚಪ್ಪಲಿಯನ್ನು ಮರಳಿಸುವುದೂ ಇಲ್ಲ, ಭಕ್ತರ ಸಮಸ್ಯೆಗೆ ನೇರ ಪರಿಹಾರ ನೀಡೋದಿಲ್ಲ. ಇಂತಹ ಮೌನ ದೇವರುಗಳನ್ನ ಜನರು ಅದ್ಭುತ ಅಂತ ಭಾವಿಸುವುದರ ಹಿಂದೆ ಇರುವಂತಹ ಅಂಧತೆಯನ್ನು ಲೇಖಕರು ನೇರವಾಗಿ ಪ್ರಶ್ನೆ ಮಾಡ್ತಾರೆ. ದೇವಸ್ಥಾನದ ಹೊರಗೆ ದೇವರ ದರ್ಶನ ಮಾಡೋದಕ್ಕೆ ಅಂತ ಬರೋ ಭಕ್ತರು ತಮ್ಮ ಚಪ್ಪಲಿಯನ್ನು ಹೊರಗೆ ಬಿಟ್ಟು ಬಂದಿರ್ತಾರೆ. ಅವರ ಚಪ್ಪಲಿ ಕಳವಾಗೋದನ್ನು ದೇವರು ತಡೆಯೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಭಕ್ತರನ್ನು ಹೇಗೆ ರಕ್ಷಿಸಬಲ್ಲನು ಅಂತ ಲೇಖಕರು ಪ್ರಶ್ನೆ ಮಾಡ್ತಾರೆ, ಅದು ವ್ಯಂಗ್ಯವಾಗಿ. ಲೇಖಕರು ಮತ್ತೊಂದು ಮುಖವಾಗಿ ಮೈ ಮೇಲೆ ಬರೋ ದೇವರುಗಳ ನಡವಳಿಕೆಯನ್ನು ವಿವರಿಸ್ತಾರೆ. ಕೆಲವು ಜನರ ಮೇಲೆ ಮೈ ಮೇಲೆ ದೇವರು ಬಂದಂತೆ ಎಲ್ಲರೂ ನಂಬ್ತಾರೆ. ಆ ವ್ಯಕ್ತಿ ಮಾತು, ಧ್ವನಿ, ನಡೆ, ಕುಣಿತ, ಕೋಪ, ನಗು ಎಲ್ಲವೂ ದೇವರ ನಡವಳಿಕೆಯಾಗಿ ಪರಿಗಣಿಸಲಾಗುತ್ತೆ. ದೇವರು ಬಂದ ವ್ಯಕ್ತಿಯ ಕುಟುಂಬದವರು ಕೂಡ ಆ ಕ್ಷಣದಲ್ಲಿ ಭಕ್ತರಾಗಿ ಮಾರ್ಪಾಡಾಗ್ಬಿಡ್ತಾರೆ. ಈ ಮೈ ಮೇಲೆ ಬರುವಂಥ ದೇವರುಗಳು ಕೇವಲ ಸಂದರ್ಭಗಳಲ್ಲಿ ಆಶೀರ್ವಾದ ನೀಡ್ತವೆ, ಕೆಲವೊಮ್ಮೆ ಕೋಪದಿಂದ ಕೂಗ್ತವೆ, ಕೆಲವೊಮ್ಮೆ ಪ್ರಶ್ನೆಗಳಿಗೆ ಅಸ್ಪಷ್ಟ ಉತ್ತರ ಕೊಡುತ್ತೆ. ಜನರು ಇದನ್ನೆಲ್ಲ ದೇವರ ಮಹಿಮೆ ಅಂತ ಸ್ವೀಕಾರ ಮಾಡ್ತಾರೆ. ಆದರೆ ಲೇಖಕರು ಇದರ ಮೂಲಕ ಸಮಾಜದಲ್ಲಿ ಬೇರೂರಿರುವಂತಹ ಅಂಧ ನಂಬಿಕೆಯನ್ನು ವ್ಯಂಗ್ಯವಾಗಿ ತೋರಿಸ್ತಾರೆ. ಒಂದು ಘಟನೆಗೆ ಲೇಖಕರು ಹಾಸ್ಯಮಯವಾದಂತಹ ರೂಪ ನೀಡ್ತಾರೆ. ದೇವರು ಬಂದ ವ್ಯಕ್ತಿಯ ಮಗ ಶಾಲೆಗೆ ಹೋಗೋದಕ್ಕೆ ಬಳಪಕ್ಕೆ ಹಣ ಕೇಳ್ತಾನೆ. ಆದರೆ ದೇವರು ಬಂದಿರುವಂಥ ತಂದೆ ಮಗನ ಮಾತನ್ನು ಗಮನಿಸೋದಿಲ್ಲ. ಮಗನ ಆತುರ ಹೆಚ್ಚಾಗುತ್ತೆ. ಆಗ ದೇವರು ಕೋಪಗೊಂಡಂತೆ ಎದ್ದು ನಿಂತು ನಾನು ದೇವರು ಅಂತ ಗರ್ಜಿಸೋದಕ್ಕೆ ಶುರು ಮಾಡುತ್ತೆ. ಮಗ ಮತ್ತೆ ಹಣ ಕೇಳಿದಾಗ ದೇವರಿಗೆ ರೋಪ್ ಹಾಕ್ತೀಯಾ ಅಂತ ಗದರಿಸ್ತದೆ. ಮಗ ಓಡ್ ಹೋಗಿ ಬಿದ್ದು ಗಾಯಗೊಳ್ತಾನೆ. ಆದರೆ ಈ ದೇವರು ಅಂದರೆ ಮೈ ಮೇಲೆ ದೇವರು ಬಂದಿದೆ ಅಲ್ವಾ, ಆ ವ್ಯಕ್ತಿ ಮಗುನ ಎತ್ತಿ ಸಮಾಧಾನ ಮಾಡಬೇಕು ಅನ್ನೋ ಯಾವುದೇ ಯೋಚನೆ ಆ ವ್ಯಕ್ತಿಗೆ ಬರೋದಿಲ್ಲ. ಪಾಪ ಆ ಹುಡುಗ ಗಾಯ ಮಾಡಿಕೊಂಡು ವಾಪಸ್ ಮನೆಗೆ ತೆರಳ್ತಾನೆ. ಈ ಘಟನೆಯ ಮೂಲಕ ಲೇಖಕರು ಏನು ಹೇಳ್ತಾರೆ ಅಂದರೆ, ದೇವರು ಮೈ ಮೇಲೆ ಬಂದರೆ ಆ ಒಬ್ಬ ವ್ಯಕ್ತಿಯ, ದೇವರಿಗೆ ಆಗಲಿ ಮನುಷ್ಯನಿಗೆ ಆಗಲಿ, ಮಾನವೀಯ ಕರ್ತವ್ಯ ಬಿಟ್ಬಿಡ್ಬೇಕಾಗಿ ಬರುತ್ತೆ ಅಂತ ಅರ್ಥವನ್ನು ಹಾಸ್ಯಭರಿತವಾಗಿ ಹೇಳ್ತಾರೆ. ದೇವರು ಬಂದವನು ದೇವರಾಗಿಯೇ ನಡೆದುಕೊಳ್ತಾನೆ ಅಂತ ಭಾವಿಸೋ ಸಮಾಜದ ನಂಬಿಕೆಯನ್ನು ಇಲ್ಲಿ ಟೀಕಿಸಲಾಗಿದೆ. ಇನ್ನೊಂದು ಸಂದರ್ಭದಲ್ಲಿ ಲೇಖಕರು ಆ ನಂಬಿಕೆಯನ್ನು ಸಮಾಜದ ಹಿತದೃಷ್ಟಿಯಿಂದಲೂ ಪ್ರಶ್ನಿಸ್ತಾರೆ. ಉದಾಹರಣೆಗೆ, ಬಸ್ ಡ್ರೈವರ್, ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿ ಅಥವಾ ಸಾರ್ವಜನಿಕ ಜವಾಬ್ದಾರಿ ಇರುವಂಥ ವ್ಯಕ್ತಿ ಮೈ ಮೇಲೆ ದೇವರು ಬಂದರೆ ಏನಾಗಬಹುದು ಅಂತ ಪ್ರಶ್ನೆಯನ್ನು ಅವರು ಎತ್ತುತ್ತಾರೆ. ಬಸ್ ಚಾಲನೆ ಮಾಡ್ತಿರುವವನ ಮೇಲೆ ದೇವರೇನಾದರೂ ಬಂದುಬಿಟ್ರೆ ಪ್ರಯಾಣಿಕರ ಜೀವಕ್ಕೆ ಅಪಾಯ, ಅಥವಾ ಪರೀಕ್ಷಾ ಹಾಲ್ನಲ್ಲಿ ವಿದ್ಯಾರ್ಥಿ ಮೇಲೆ ದೇವರು ಬಂದರೆ ಇತರರಿಗೆ ತೊಂದರೆ ಆಗೋದಿಲ್ವಾ? ಈ ರೀತಿಯ ಪ್ರಶ್ನೆಗಳ ಮೂಲಕ ಲೇಖಕರು ದೇವರ ಮೈ ಮೇಲೆ ಬರುವಂಥ ಘಟನೆಗಳನ್ನು ವಾಸ್ತವ ಬದುಕಿಗೆ ಹೊಣೆಗಾರಿಕೆಗಳೊಂದಿಗೆ ಹೋಲಿಸ್ತಾರೆ. ಇದರಿಂದ ಇಂತಹ ನಂಬಿಕೆಗಳನ್ನು ಎಲ್ಲೆಡೆ ಎಲ್ಲ ಸಂದರ್ಭದಲ್ಲೂ ಅಂಧವಾಗಿ ಅನ್ವಯಿಸಬಾರ್ದು ಅಂತ ಸಂದೇಶ ಕೂಡ ಕೊಡ್ತಾರೆ. ಲೇಖಕರು ದೇವರು ಮೈ ಮೇಲೆ ಬರುವಾಗ ಆ ಸಂದರ್ಭದಲ್ಲಿ ನಡೆಯುವಂತಹ ಕುಣಿತ, ಕಿರುಚಾಟ, ಪ್ರಶ್ನೋತ್ತರ, ಹೊಡೆಯುವಿಕೆ ಎಲ್ಲವನ್ನು ವ್ಯಂಗ್ಯವಾಗಿ ವಿವರಿಸ್ತಾರೆ. ದೇವರು ಗೌರವ ಪಡೆಯೋದಕ್ಕೆ ಜೋರಾಗಿ ಕೂಗಬೇಕು,
ನೆಲದಲ್ಲಿ ಬಿದ್ದು ತಲೆ ಆಡಿಸಬೇಕು ಅಥವಾ ಭಕ್ತರನ್ನು ಒತ್ತಡಕ್ಕೆ ಒಳಪಡಿಸಬೇಕು ಅನ್ನೋ ದೃಶ್ಯಗಳು ಇಲ್ಲಿ ಬರುತ್ತೆ. ಕೆಲವರು ದೇವರ ಹೆಸರಿನಲ್ಲಿ ಜನರನ್ನು ಹೊಡಿತಾರೆ, ಕೆಲವರು ಬಟ್ಟೆ ಹರಿತಾರೆ, ಇನ್ನೂ ಕೆಲವರು ಜೇಬಿನಿಂದ ದುಡ್ಡು ತೆಗೆದುಕೊಳ್ತಾರೆ. ಇವುಗಳನ್ನು ನೋಡಿ ಲೇಖಕರು ಕೂಡ ದೇವರ ಹೆಸರಿನಲ್ಲಿ ನಡೆಯೋ ಅತಿರೇಕ ಆಚರಣೆಗಳನ್ನು ಹಾಸ್ಯ ಮತ್ತು ವ್ಯಂಗ್ಯದಲ್ಲಿ ಬಿಂಬಿಸ್ತಾರೆ. ಪಾಠದಲ್ಲಿ ಜಾತಿ ಮತ್ತು ವರ್ಗಭೇದಕ್ಕೂ ಪ್ರಮುಖ ಸ್ಥಾನವಿದೆ. ದೇವರು ಬಂದಾಗ ಅದು ಎಲ್ಲರನ್ನೂ ಒಂದೇ ಸಮಾನವಾಗಿ ನೋಡೋದಿಲ್ಲ. ಬಡವರನ್ನು ಒಂದೇ ರೀತಿಯಲ್ಲಿ, ಶ್ರೀಮಂತರನ್ನು ಇನ್ನೊಂದು ರೀತಿಯಲ್ಲಿ, ದಲಿತ ಮಹಿಳೆಯರನ್ನು ಇನ್ನೊಂದು ರೀತಿಯಲ್ಲಿ ಸಂಬೋಧಿಸೋದು ಇಲ್ಲಿ ಕಾಣಿಸುತ್ತೆ. ಎಲ್ಲ ನೋಡಿದ್ರೆ ದೇವರ ಭಕ್ತಿಯಲ್ಲೂ ಕೂಡ ಸಮಾನತೆ ಇಲ್ಲದೇ ಇರೋದು ಎದ್ದು ಕಾಣಿಸುತ್ತೆ. ದೇವರು ಮೈ ಮೇಲೆ ಬರುವಂಥ ಸಂದರ್ಭದಲ್ಲೂ ಜಾತಿ, ಬಟ್ಟೆ, ಹಣ, ಸ್ಥಾನಮಾನಗಳು ತೀರ್ಮಾನಕಾರಿ ಆಗ್ತವೆ ಅಂತ ಲೇಖಕರು ನೇರವಾಗಿ ವ್ಯಂಗ್ಯ ಮಾಡ್ತಾರೆ. ದೇವರು ಮತ್ತು ಪೊಲೀಸರು ಇಬ್ಬರೂ ಕೂಡ ಕೆಲವೊಮ್ಮೆ ಒಂದೇ ರೀತಿಯ ಸಾಮಾಜಿಕ ವರ್ತನೆ ತೋರಿಸ್ತಾರೆ ಅಂತ ಅವರು ಕಟುವಾಗಿ ಹೇಳ್ತಾರೆ. ಇದು ಸಮಾಜದ ಅಂತರಂಗದ ಅಸಮಾನತೆಯನ್ನೇ ಪ್ರಶ್ನಿಸುವಂತಹ ಮಾತು. ಅದರ ಜೊತೆಗೆ ಲೇಖಕರು ಭಕ್ತಿ ಮತ್ತು ತರ್ಕದ ನಡುವಿನ ಸಂಘರ್ಷವನ್ನು ಕೂಡ ಎದುರು ಹಿಡಿತಾರೆ. ದೇವರು ಸರ್ವಜ್ಞ, ಸರ್ವಶಕ್ತ ಅಂತ ಭಕ್ತರು ಹೇಳ್ತಾರೆ. ಆದರೆ ದೇವರು ಕಳ್ಳತನವಾಗಿರೋ ವಸ್ತು ಎಲ್ಲಿ ಇದೆ, ತನ್ನ ಹೆಸರು ಏನು ಅಥವಾ ಭಕ್ತನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಹೇಳುವುದು ಮಾತ್ರವಲ್ಲ, ಗಣಿತ, ವಿಜ್ಞಾನ, ಇತಿಹಾಸದಂತಹ ಸರಳ ಪ್ರಶ್ನೆಗಳಿಗೆ ಉತ್ತರಿಸಲಾರದೆ ಇದ್ದರೆ ಅದು ನಿಜವಾದ ದಿವ್ಯ ಶಕ್ತಿ ಅಲ್ಲವೇ ಅನ್ನೋ ಪ್ರಶ್ನೆ ಮೂಡುತ್ತೆ. ಲೇಖಕರು ಇದನ್ನು ಬಳಸಿ ಮನುಷ್ಯರು ಪ್ರತಿ ಘಟನೆಯನ್ನು ಪರಿಶೀಲಿಸದೆ ನಂಬಬಾರ್ದು ಅನ್ನೋದನ್ನು ಸೂಚಿಸ್ತಾರೆ. ದೇವರ ಬಗ್ಗೆ ಇರೋ ನಂಬಿಕೆಯನ್ನು ತರ್ಕ ಮತ್ತು ವಿವೇಚನೆಯ ಬೆಳಕಿನಲ್ಲಿ ನೋಡಬೇಕೆಂಬ ಸಂದೇಶ ಇಲ್ಲಿ ಸ್ಪಷ್ಟವಾಗುತ್ತೆ. ಪಾಠದ ಇನ್ನೊಂದು ಪ್ರಮುಖ ಆಯಾಮ ಅಂದರೆ ಹಬ್ಬಗಳು ಮತ್ತು ಆಚರಣೆಗಳ ಸಾಮಾಜಿಕ ನಾಟಕೀಯತೆ. ದೇವತೆ ಮೈ ಮೇಲೆ ಬಂದಾಗ ಕೆಲವರು ಜೋರಾಗಿ ಓಡ್ತಾರೆ, ಕೆಲವರು ಭಯ ಪಡ್ತಾರೆ, ಕೆಲವರು ಅವು ಹೇಳ್ದಂತೆ ನಡೀತಾರೆ. ಕೆಲ ದೇವರುಗಳು ಭಕ್ತರ ಕೊರಳನ್ನು ಬಿಗಿಯಾಗಿ ಅಪ್ಕೊಳ್ತವೆ, ಕೆಲವರು ದೊಣ್ಣೆಯಿಂದ ಹೊಡಿತವೆ, ಕೆಲವರು ಓಡಿ ಹೋಗ್ತವೆ. ಒಂದು ದೇವತೆ ಯುವಕನ ಪ್ರಶ್ನೆಯಿಂದ ಬಡತನದ ಸಮಸ್ಯೆ ಬಂದಾಗ ಭಯಪಟ್ಟು ಓಡಿ ಹೋಗುತ್ತೆ, ಜನರು ಅದರ ಹಿಂದೆ ಓಡ್ತಾರೆ. ಇದು ಒಂದು ಧಾರ್ಮಿಕ ಆಚರಣೆಯಂತೆ ಕಂಡರೂ ಕೂಡ ಲೇಖಕರ ದೃಷ್ಟಿಯಲ್ಲಿ ಇದು ಸಮಾಜದ ಭಯ, ನಿರೀಕ್ಷೆ, ಕುತೂಹಲ ಮತ್ತು ಗುಂಪು ಮಾನಸಿಕತೆಯ ನಾಟಕವಾಗಿದೆ. ದೇವತೆ ಓಡಿದ್ರೂ ಭಕ್ತರು ಹಿಂದೆ ಹೋಗ್ತಾರೆ, ಅದು ಮರಳಿ ಬಂದು ಮತ್ತೆ ಕುಣಿಯುತ್ತೆ. ಈ ರೀತಿಯ ದೃಶ್ಯಗಳ ಮೂಲಕ ಲೇಖಕರು ಜನಪದ ಧಾರ್ಮಿಕ ಆಚರಣೆಯೊಳಗೆ ಅಡಗಿರುವಂತಹ ಹಾಸ್ಯ ಮತ್ತು ಅರ್ಥಶೂನ್ಯತೆಯನ್ನು ಹೊರಹಾಕ್ತಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಮೈ ಮೇಲೆ ಬರುವ ದೇವರು ಈ ಕೃತಿ ದೇವರ ವಿರುದ್ಧವಾದ ಲೇಖನವಲ್ಲ, ಬದಲಾಗಿ ದೇವರ ಹೆಸರಿನಲ್ಲಿ ನಡೆಯೋ ಅಂಧನಂಬಿಕೆ, ಅಸಮಾನತೆ, ಭಯ, ಭಕ್ತಿ ಮತ್ತು ಸಾಮಾಜಿಕ ಪ್ರದರ್ಶನವನ್ನು ಪ್ರಶ್ನಿಸೋ ಒಂದು ತೀಕ್ಷ್ಣ ವ್ಯಂಗ್ಯ ಕೃತಿಯಾಗಿದೆ. ದೇವರು ಅನ್ನೋ ಹೆಸರಿನಲ್ಲಿ ಮನುಷ್ಯರ ಅಸಹಾಯಕತೆ, ಅಧಿಕಾರ, ಲಾಭಾಸಕ್ತಿ ಮತ್ತು ಸಾಮಾಜಿಕ ವರ್ತನೆ ಹೇಗೆ ಮಿಶ್ರಣವಾಗಿದೆ ಅನ್ನೋದನ್ನು ಲೇಖಕರು ಬಹಳ ನಿಖರವಾಗಿ ತೋರಿಸಿದ್ದಾರೆ. ಈ ಪಾಠದಿಂದ ಭಕ್ತರು ಅಂಧವಾಗಿ ನಂಬೋದಕ್ಕಿಂತ ವಿಚಾರವಾಗಿ ಯೋಚಿಸಬೇಕು. ದೇವರ ಹೆಸರಿನಲ್ಲಿ ನಡೆಯೋ ಪ್ರತಿಯೊಂದು ಆಚರಣೆಯನ್ನು ತರ್ಕದ ಬೆಳಕಿನಲ್ಲಿ ನೋಡಬೇಕು. ಮನುಷ್ಯ ಯಾವಾಗಲೂ ಕೂಡ ಮತ್ತೊಬ್ಬ ಮನುಷ್ಯನಾಗೆ ಹೊಣೆಗಾರಿಕೆಯಿಂದ ವರ್ತಿಸಬೇಕು ಅನ್ನೋ ಸಂದೇಶವನ್ನು ನಾವು ಪಡಿತೇವೆ. ಒಟ್ಟಾರೆ ಈ ಪಾಠದ ಮುಖ್ಯ ಸಂದೇಶ ದೇವರ ಮೇಲಿನ ನಂಬಿಕೆ ಮಾನವೀಯತೆ ಮತ್ತು ತರ್ಕವನ್ನು ಮೀರಬಾರದು. ಅಂಧಭಕ್ತಿ, ಮೂಢನಂಬಿಕೆ ಮತ್ತು ಸಾಮಾಜಿಕ ಅಸಮಾನತೆಗಳನ್ನು ಪ್ರಶ್ನಿಸೋ ಧೈರ್ಯ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರಬೇಕು ಅನ್ನೋದೇ ಈ ಪಾಠದ ಹೃದಯ ಭಾಗ.